ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ ಅನ್ಕೊಂಡು ನಾನು ಸಹ ಚೆನ್ನಾಗಿದ್ದೀನಿ. ಇದು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 66 ಅಂದರೆ 66ನೇ ದಿನ. ಏನೇನಾಯಿತು ಬಿಗ್ ಬಾಸಲ್ಲಿ, ಯಾವ್ಯಾವ ಟಾಸ್ಕ್ ಬಂತು, ಯಾಕೆ ಜಗಳ ಆಯಿತು, ಆಮೇಲೆ ಆ್ಯಕ್ಚುಲಿ ಈ ಪ್ರೊಮೋ ವಿಡಿಯೋಲೆಲ್ಲನೂ ಚೈತ್ರ ಅವರು ಹೊರಗಡೆ ಹೋಗಿದ್ರು ಅಂತ ಹೇಳಿದ್ರೆ ಅದು ನಿಜನಾ ಸುಳ್ಳ ಅನ್ನೋದ್ರ ಬಗ್ಗೆ ಎಲ್ಲನೂ ಮಾತಾಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ನೆಕ್ಸ್ಟ್ ಹೋದ ಎಪಿಸೋಡಲ್ಲಿ ಕಂಟಿನ್ಯೂ ಆಗುತ್ತಲ್ಲ ಗೇಮ್, ಆ ಗೇಮ್ ಕಂಟಿನ್ಯೂ ಆಗುತ್ತೆ. ಅದರಲ್ಲಿ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ರಜತ್ ಅವರಿಗೆ ಒಂದು ಟಾಸ್ಕ್, ಅದೇ ಒಂದು ಕಂಟಿನ್ಯೂ ಗೇಮಲ್ಲಿ ಟಾಸ್ಕ್ ಕೊಡ್ತಾರೆ. ಏನಂದ್ರೆ 10 ನಿಮಿಷದ ಕಾಲ ಒಂದು ವೇಸ್ಟ್, ಇದು ನಾರ್ಮಲ್ ಇಂಡಿಯನ್ ಟಾಯ್ಲೆಟ್ ತರ ಹೆಂಗ್ ಕುತ್ಕೊಂತೀವಿ ಅದೇ ತರ 10 ನಿಮಿಷದ ಕಾಲ ಕುತ್ಕೊಬೇಕು ಅಂತಾರೆ. ಇಲ್ಲ ನನಗಾಗಲ್ಲ ಕಾಲು ನೋವು ಅಂತ ಅಂದ್ಬಿಟ್ಟು ರಜತ್ ಅವ್ರು ಹೇಳ್ತಾರೆ. ಬಟ್ ಆರ್ಯನ್ ಅವ್ರು ಕೇಳಲ್ಲ, ಕುತ್ಕೊಬೇಕು ಅಂತಾರೆ. ಅದರಿಂದ ಅವ್ರು ಕುತ್ಕೊಂಡು ಕಂಪ್ಲೀಟ್ ಮಾಡ್ಬಿಡ್ತಾರೆ ಆ ಟಾಸ್ಕು. ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಬಂದ್ಬಿಟ್ಟು ತ್ರಿವಿಕ್ರಮ್ ಅವ್ರು ಕೊಡ್ತಾರೆ. ತ್ರಿವಿಕ್ರಮ್ ಅವ್ರಿಗೆ ಬಂದಾಗ ಏನಂತಂದ್ರೆ ಗಡ್ಡ ಮೀಸೆ ಎಲ್ಲಾನು ಬೋರ್ಸ್ಕೊಬೇಕು, ದಾಡಿನ ಅಂತ ಅಂದ್ಬಿಟ್ಟು ಬರುತ್ತೆ. ಅವರು ಅದನ್ನ ವಾದ ಮಾಡ್ತಾರೆ. ಏನಂತಂದ್ರೆ ಇಲ್ಲ ಆಗಲ್ಲ, ನೆಕ್ಸ್ಟ್ ಸಿನಿಮಾ ಇದೆ, ಚೇಂಜ್ ಮಾಡಿ ಮತ್ತೆ ಅಂತ. ಆ ಥರನೇ ವಾದ ಆಗ್ತಾ ಇರುತ್ತೆ ಹಂಗೇನೇನೆ. ಅದರಿಂದ ಅದು ಟೈಮ್ ಓವರ್ ಆಗುತ್ತೆ ಗೇಮ್ದು. ಅದರಿಂದ ಆ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಅದರಿಂದ ಆ ಒಂದು ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ ಅಂದ್ರೆ MMTV ಅಂದ್ರೆ ಮಸ್ತ್ ಮಜಾ ಟಿವಿ ಅವರು ವಿನ್ ಆಗ್ತಿರೋದಾಗಿತ್ತು. ನೆಕ್ಸ್ಟ್ ಪಾಯಿಂಟ್ ಬಂದಾಗ ಏನಾಯ್ತು, ನೆಕ್ಸ್ಟ್ ಬಂದ್ಬಿಟ್ಟು ಇದು ಆಗಿದ್ದು 4ನೇ ರೌಂಡ್ ಟಾಸ್ಕ್ ಆಗಿದ್ದು, ಅದು ವಿನ್ ಆಯ್ತಲ್ಲ ಆಯ್ತು. ನೆಕ್ಸ್ಟ್ ಪಾಯಿಂಟ್ ಬಂದಾಗ ಏನಾಯ್ತು ಅಂದ್ರೆ ಇದು ನಾಮಿನೇಷನ್ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಬಿಗ್ ಬಾಸ್ ಧನರಾಜ್ ಅವ್ರ ಕ್ಯಾಪ್ಟನ್ ಅವ್ರನ್ನ ಕರೆದ್ಬಿಟ್ಟು ಹೇಳ್ತಾರೆ, ಯಾರನ್ನ ಇಬ್ಬರನ್ನ ಮನೇಲಿ ಉಳಿಬೇಕು, ಅವರು ಇರಬೇಕು ಅಂತವ್ರನ್ನ ಇಬ್ಬರ ಹೆಸರು ತಗೊಳ್ಳಿ ಅಂತಾರೆ. ಅವ್ರು ಬಂದ್ಬಿಟ್ಟು ತ್ರಿವಿಕ್ರಮ್ ಅವ್ರನ್ನ ತಗೊಂತಾರೆ, ರಜತ್ ಅವ್ರನ್ನ ತಗೊಂತಾರೆ. ಸೂಕ್ತ ಕಾರಣ ಕೊಟ್ಬಿಟ್ಟು ಅವ್ರು ಇರ್ಬೇಕು, ಈ ತರ ರೀಸನ್ ಫುಲ್ ವಿಡಿಯೋ ಬೇಕಂದ್ರೆ ಜ್ಯೂ ಸಿನಿಮಾದಲ್ಲಿ ಅವ್ರಿಗೆ ಸಿಗುತ್ತೆ. ನಾನು ಜಸ್ಟ್ ಇನ್ನೊಂದು ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೂ ಒಂದು ಹೇಳ್ತಾರೆ ಅಂದ್ರೆ ಇನ್ನು ಮಿಕ್ಕಿದ ಉಳಿದ ಸದಸ್ಯರನ್ನು 9 ಜನ ಇರ್ತಾರಲ್ಲ, ಅವ್ರನ್ನ ಒಂದು 9 ನಂಬರ್ ಕೊಟ್ಟಿರ್ತಾರೆ. ಅಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಕೂರಿಸ್ತೀರಾ ಅನ್ಬಿಟ್ಟು ಕೇಳ್ತಾರೆ. ಒಂದೊಂದು ರೀಸನ್ ಕೊಟ್ಬಿಟ್ಟು ಕೊಡಿ ಅಂತ ಅಂದ್ಬಿಟ್ಟು ಅವ್ರು ರೀಸನ್ ಕೊಟ್ಬಿಟ್ಟು ಒಂದೊಂದು ಕಾರಣ, ಸೂಕ್ತ ಕಾರಣ ಕೊಟ್ಬಿಟ್ಟು ಇದು ಒಬ್ಬೊಬ್ರಿಗೆ ಒಂದೊಂದು ಪ್ಲೇಸ್ ಕೊಡ್ತಾರೆ. ಆಮೇಲೆ ಭವ್ಯ ಅವ್ರಿಗೆ 8ನೇ ಪ್ಲೇಸ್ ಕೊಡ್ತಾರೆ. ಈ ತರ ಒಬ್ಬೊಬ್ರಿಗೆ ಒಂದೊಂದು ಪ್ಲೇಸ್ ಕೊಡ್ತಾರೆ. ಫುಲ್ ವಿಡಿಯೋ ಬೇಕಾದ್ರೆ ಜ್ಯೂ ಸಿನಿಮಾದಲ್ಲಿ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದಾಗ ಏನಾಯ್ತು ಅಂದ್ರೆ ಧನರಾಜ್ ಬಂದ್ಬಿಟ್ಟು ಅವ್ರಿಗೆ ಒಂದು ಭವ್ಯಗೆ ಪ್ಲೇಸ್ ಕೊಡೋಕೆ ಒಂದು ಕಾರಣ ತಗೊಂತಾರೆ. ಈ ಜಿಲೇಬಿದು ಎಲ್ಲ ಒಂದು ರೀಸನ್ ಜಿಲೇಬಿ ಕಾರಣ ತಗೊಂತಾರೆ, ಪ್ರತಿಯೊಬ್ಬರು ತಗೊಂತಾರೆ. ಅದಕ್ಕೆ ಇದೆಲ್ಲ ಮುಗಿದ್ಮೇಲೆ ಅವ್ರು ಹೊರಗಡೆ ಬರ್ತಾರೆ ಟೈಮ್ ಎಲ್ಲರಿಗೂ ಸೇರಿಸ್ಕೊಂಡು ಭವ್ಯ ಅವ್ರು ಹೇಳ್ತಾರೆ ಅಂದ್ರೆ ಜಿಲೇಬಿ ಕಾರಣ ತಗೊಂಡ್ಬೇಡ್ರಿ, ನಿಮ್ಗೆ ಬೇಕಂದ್ರೆ ಕಾಲ್ ಬೇಕಂದ್ರೆ ಮುಗಿದು ಬಿಡ್ತೀನಿ ಅಂತ ಅಂದ್ಬಿಟ್ಟು ಯಾರು ಭವ್ಯ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂತಾರೆ. ಇದಾಗಿತ್ತು. ನೆಕ್ಸ್ಟ್ ಪಾಯಿಂಟ್ ಬಂದಾಗ ನೆಕ್ಸ್ಟ್ ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಬರುತ್ತೆ. ಏನಂತಂದ್ರೆ ಒಂದು ವೈಯಕ್ತಿಕ ವಿಚಾರವನ್ನು ಕಾರಣವಾಗಿ ಇಟ್ಕೊಂಡು ಒಂದು ಇದು ಕೊಡ್ತಾರೆ, ಬೆನ್ನಿಗೆ ಚೂರಿ ಚುಚ್ಚುವಂಥದ್ದನ್ನ ಒಂದು ಇದನ್ನು ಕವಚವನ್ನು ಕೊಡ್ತಾರೆ. ಅದಕ್ಕೆ ಒಂದು ಸೂಕ್ತ ಕಾರಣ ಕೊಟ್ಬಿಟ್ಟು ಅವ್ರಿಗೆ ಅದನ್ನು ಚುಚ್ಚಬೇಕಾಗುತ್ತೆ. ಅದು ಸ್ಟಾರ್ಟ್ ಆಗುತ್ತೆ. ಆ ಟಾಸ್ಕ್ ಸ್ಟಾರ್ಟ್ ಆದಾಗ ಫಸ್ಟ್ ಬಂದ್ಬಿಟ್ಟು ಐಶ್ವರ್ಯ ಅವ್ರು ಬರ್ತಾರೆ. ಐಶ್ವರ್ಯ ಅವ್ರು ಬಂದ್ಬಿಟ್ಟು ಮಂಜು ಅವ್ರಿಗೆ ಒಂದು ಬೆನ್ನು ಚೂರಿ ಅದನ್ನ ಚುಚ್ಚಿಬಿಟ್ಟು ಒಂದು ಕಾರಣ, ಸೂಕ್ತ ಕಾರಣ ಕೊಡ್ತಾರೆ. ಬಟ್ ಆ ಟೈಮಲ್ಲಿ ಅವ್ರಿಬ್ರಿಗೂ ಜಗಳ ಆಗುತ್ತೆ. ಏನಕ್ಕಂದ್ರೆ ಐಶ್ವರ್ಯ ಅವರು ಮಂಜು ಅವ್ರು ಒಂದು ಪಾಯಿಂಟ್ ಹೇಳ್ತಾರೆ ಎಂಟರ್ಟೈನ್ಮೆಂಟ್ ಬಗ್ಗೆ, ಅದ್ರ ಬಗ್ಗೆ. ಆಕ್ಚುಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಐಶ್ವರ್ಯ ಅವರು, ನಾನು ಏನ್ ಪಾಯಿಂಟ್ ಮಾತಾಡೋ ಅದನ್ನ ಮಾತ್ರ ಮಾತಾಡಿ, ಎಂಟರ್ಟೈನ್ಮೆಂಟ್ ಅದ್ರ ಬಗ್ಗೆ ಎಲ್ಲ ನೀವು ಮಾತಾಡಿ ಅಂದ್ಬಿಟ್ಟು ಜಗಳ ಆಗುತ್ತೆ. ನೆಕ್ಸ್ಟ್ ಹಂಗೆ ಇನ್ನೊಂದು ಪಾಯಿಂಟ್, ನೆಕ್ಸ್ಟ್ ಅದಕ್ಕೆ ಐಶ್ವರ್ಯ ಅವ್ರು ಇನ್ನೂ ಒಂದು ಪಾಯಿಂಟ್ ಹೇಳ್ತಾರೆ. ಏನಂದ್ರೆ ಮನ್ಸಿಗೆ ಚುಚ್ಚಿ ಹೇಳೋ ತರ ಅಲ್ಲ ನೀವು ಮಾತಾಡೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ ಅದಕ್ಕೆ ಇವರು ಮಂಜು ಅವ್ರು ಏನಂತಾರೆ ಅಂದ್ರೆ ಹೋಗಿ ಏನ್ ಹಾಕೊಂಡು ಸಾಯೋಗ್ರೆ ಅಂತ ಅಂದ್ಬಿಟ್ಟು ಒಂದು ಪದ ಯೂಸ್ ಮಾಡ್ತಾರೆ. ಆ ಒಂದು ಪದ ಯೂಸ್ ಮಾಡಿದಕ್ಕೆ ಅವ್ರಿಗೆ ಇನ್ನ ಕೋಪ ಬರುತ್ತೆ, ಮತ್ತೆ ಇನ್ನ ಜಗಳ ಆಗುತ್ತೆ. ಅವ್ರಿಬ್ಬರಿಗೂ ಫುಲ್ಲು ಆರ್ಗ್ಯೂ ಬೇಕಾ ನೀವು ಜೋಸಿಮದಲ್ಲಿ ಹೋಗೋಣ ಜಸ್ಟ್ ಪೇಮೆಂಟ್ ಮಾಡಲಿದೆ. ಆಮೇಲೆ ಇದಾಯ್ತು ಜಗಳ, ಇದೆಲ್ಲ ಫುಲ್ಲು ಇದಾಯ್ತು. ಬಟ್ ಇನ್ನೊಂದು ಏನಂದ್ರೆ ಎಲ್ಲ ಪ್ರಮೋದಲ್ಲಿ ಓಡಾಡ್ತಾ ಇದ್ರು ಚೈತ್ರ ಅವ್ರು ಹೋಗಿದ್ರು ಈಚೆ ಅಂತ, ಹೋಗಿ ಯಾಕೆ ಮತ್ತೆ ಬಂದ್ರು ಅಂತ. ಅವ್ರು ಆಕ್ಚುಲಿ ಯಾವುದೋ ಒಂದು ಕೇಸ್ ವಿಚಾರವಾಗಿ ಹೋಗಿದ್ರು. ಆ ಕೇಸ್ ವಿಚಾರ ಹೋಗಿ ಅದನ್ನ ಮುಗಿಸ್ಕೊಂಡು ಮತ್ತೆ ಅವ್ರು ಬಂದು ಮನೆಗೆ ಬಂದ್ರೆ ಆಸ್ ಯೂಶುವಲ್ ಹೆಂಗಿದ್ರು ನಾರ್ಮಲ್ ಹಂಗೇನೆ ಅವರು ಇದ್ದು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದನ್ನ ಏನೂ ಅವರು ಅದನ್ನ ಮನೇಲಿ ಲೀಕ್ ಮಾಡಿಲ್ಲ. ಅದನ್ನ ಆಕ್ಚುಲಿ ಅವರು ಪರ್ಸನಲ್ ಒಂದು ವಿಚಾರ, ಒಂದು ಕೋರ್ಟಲ್ಲಿ ಕೇಸ್ ಆಗಿತ್ತು, ಅದ್ರ ಮೇಲೆ ಹೋಗಿದ್ರು. ಇದಾಗಿತ್ತು ಬಿಗ್ ಬಾಸ್ ಅಲ್ಲಿ. ಬಿಗ್ ಬಾಸ್ ಡೇ ನಂಬರ್ ಸೀಸನ್ 11 ಅಲ್ಲಿ ಡೇ ನಂಬರ್ 66 ಅಲ್ಲಿ ಆಗಿದೆ. ನಮ್ಮ ಏನ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಸಪೋರ್ಟ್ ಮಾಡಿದೆ. ನೆಕ್ಸ್ಟ್ ಹೆಚ್ಚಿನ ಕಂಟೆಂಟ್ಗೆ ಸಪೋರ್ಟ್ ಮಾಡಿದೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ, ಸಿ ಯು, ಬಾಯ್.